ಭಾರತ ಪಾಕಿಸ್ತಾನದ ರಾಜಕೀಯ ಬಿಕ್ಕಟ್ಟಿನ ನಡುವೆ ರಾಜಸ್ಥಾನದ ಜೈಪುರದ ಕೆಲವು ಸಿಹಿ ತಿಂಡಿ ಅಂಗಡಿಗಳಲ್ಲಿ ಪಾಕ್ ಎಂಬ ಪದವನ್ನು ಒಳಗೊಂಡ ತಿಂಡಿಗಳ ಹೆಸರನ್ನು ಬದಲಾಯಿಸಲಾಗಿದೆ. ಈ ಕ್ರಮದಲ್ಲಿ ಮೈಸೂರು ಪಾಕ್ನ ಹೆಸರನ್ನ ಶ್ರೀ ಎಂದು ಮರುನಾಮಕರಣ ಮಾಡಲಾಗಿದ್ದು, ಇದು ಗೊಂದಲ ಮತ್ತು ಚರ್ಚೆಗೆ ಕಾರಣವಾಗಿದೆ. ಮೈಸೂರು ಪಾಕ್ಗೆ 90 ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇದ್ದು, ಇದನ್ನ ಮೈಸೂರಿನ ಒಡೆಯರ್ ರಾಜವಂಶದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ರಚಿಸಲಾಗಿತ್ತು. ಈ ಸಿಹಿ ತಿಂಡಿಯನ್ನ ಮೊದಲು ತಯಾರಿಸಿದ ಗುರು ಸ್ವೀಟ್ಸ್ನ ಮಾಲೀಕ ಸದಾಶಿವ ಅವರು ಈ ಹೆಸರು ಬದಲಾವಣೆಯನ್ನ ಖಂಡಿಸಿದ್ದಾರೆ. ಮೈಸೂರು ಪಾಕ್ ಅನ್ನೋದು ಹಾಗೂ ಪಾಕಿಸ್ತಾನ ಅನ್ನೋದಕ್ಕೆ ಪಾಕ್ ಅನ್ನ ಬಂದಿರೋದ್ರಿಂದ ತುಂಬಾ ತೊಂದರೆ ಗೊಂದಲ ಉಂಟಾಗಿದೆ. ನಿಜ ಅದು ಗೊಂದಲ ಉಂಟಾಗಿದ್ರೆ ಅದಕ್ಕೂ ಅದು ಮೈಸೂರು ಪಾಕಿಸ್ತಾನಕ್ಕೂ ಮೈಸೂರು ಪಾಕ್ಗೂ ಹೋಲಿಸಕ್ಕೆ ಹೋಗಬೇಡಿ ಅಂತ ನಮ್ಮ ಅನಿಸಿಕೆ. ಇದು 90 ವರ್ಷದ ಇತಿಹಾಸ ಸರ್. ಮೈಸೂರು ಪಾಕ್ ಅನ್ನೋದು 90 ವರ್ಷದ ಇತಿಹಾಸ ಹಾಗೂ ಮೈಸೂರು ನಗರ ಗುರು ಸ್ವೀಟ್ ಮಾರ್ಟ್ ವಂಶಸ್ಥರಿಂದ ಅದು ಬಂದಿದ್ದು ಅನ್ನೋದು ನಮ್ಗೆ ಖುಷಿ ಆಗುತ್ತೆ. ಮೈಸೂರು ಪಾಕ್ನ ಹೆಸರಿನಲ್ಲಿರುವ ಪಾಕ್ ಎಂಬ ಪದವು ಪಾಕಿಸ್ತಾನದೊಂದಿಗೆ ಸಂಬಂಧವಿಲ್ಲ. ಪಾಕ ಎಂಬುದು ಕನ್ನಡದಲ್ಲಿ ಪಾಕಂ ಎಂಬ ಸಂಸ್ಕೃತ ಪದದಿಂದ ಬಂದಿದ್ದು, ಇದರ ಅರ್ಥ ಸಿಹಿಯಾದ ಸಾಂದ್ರತೆ ಎಂದಾಗುತ್ತದೆ. ಜನರು ಮಾತಿನಲ್ಲಿ ಪಾಕಂ ಅನ್ನ ಪಾಕ್ ಎಂದು ಉಚ್ಚರಿಸಿದ್ದರಿಂದ ಈ ಹೆಸರು ರೂಢಿಯಾಯಿತು. ಈ ಸಿಹಿ ತಿಂಡಿಯು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಪ್ರಸಿದ್ಧವಾಗಿದೆ. ಗುರು ಸ್ವೀಟ್ಸ್ನ ಸದಾಶಿವ ಅವರು ಮೈಸೂರು ಪಾಕ್ನ ಇತಿಹಾಸವನ್ನ ಗೌರವಿಸಬೇಕು, ಹೆಸರು ಬದಲಾಯಿಸುವುದು ತಪ್ಪು ಎಂದು ಲೋಕಲ್ 18ಗೆ ತಿಳಿಸಿದ್ದಾರೆ. ನಮ್ಮ ಮುತ್ತಾತ ಅವರು ಕಾಕಾಸರ್ ಮಾದಪ್ಪನವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಹತ್ರ ಪಾಕತಜ್ಞರಾಗಿರ್ತಾರೆ. ಅಲ್ಲಿ ವಿಶೇಷ ಅತಿಥಿಗಳು ಬಂದಾಗ ಸ್ವೀಟ್ ಮಾಡೋಕ್ಕೆ ಹೇಳ್ತಾರೆ. ಸ್ವೀಟ್ ಮಾಡಿದಂಥದ್ದು ಕಂಡು ಬಂದ ಅತಿಥಿಗಳಾಗ ಮಹಾರಾಜರು ತುಂಬ ಇಷ್ಟಪಡ್ತಾರೆ. ಏನು ಹೆಸರು ಅಂದಾಗ ಗೊಂದಲ ಇದ್ದಾಗ ಅದಕ್ಕೆ ಮಹಾರಾಜ್ ಹೇಳ್ತಾರೆ ಮೈಸೂರು ಪ್ಲೇಸ್ ಪಾಕ ಇಸ್ ಶುಗರ್ ಲಿಕ್ವಿಡ್ ಅಂತ ಇದು ಬಂದಿರೋದು. ಹಂಗಾಗಿ ಮೈಸೂರು ಪಾಕ ಅಂತ ಮೂಲ ಹೆಸರು ಸರ್, ಹಳೇ ಇದು. ಹಂಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಮೈಸೂರು ಪಾಕ ಅನ್ನೋದನ್ನ ಬದಲಾಯಿಸೋಕ್ಕೆ ಚಾನ್ಸೇ ಇಲ್ಲ ಸರ್. ಮೈಸೂರು ಪಾಕ ಅಂತ ಹೆಸರು, ಮೈಸೂರು ಪಾಕ್ ಅಂತ ಆಕ್ಚುಲಿಗೆ ಎಲ್ಲ ಕರೆಯೋದೇ ಮೈಸೂರು ಪಾಕ್ ಅಂತ. ಆದರೆ ಪಾಕ್ ಅಂದ ತಕ್ಷಣ ನೀವು ಪಾಕಿಸ್ತಾನಕ್ಕೆ ಕಳಿಸ್ಕೋಬಾರ್ದು. ಪಾಕ ಇಸ್ ಶುಗರ್ ಲಿಕ್ವಿಡ್. ಹಂಗಾಗಿ ಮೈಸೂರು ಪಾಕ್ ಅಂತ ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರೇ ಇಟ್ಟಿರೋದು. ನಮ್ಮ ವಂಶಸ್ಥರಲ್ಲ, ಅವರೇ ಇಟ್ಟಿರೋಂಥದ್ದು. ವಂಶಸ್ಥರು ಅಲ್ಲಿ ಕೆಲಸ ಮಾಡಿಕೊಟ್ಟಿದ್ದಂತಾರೆ. ಹಂಗಾಗಿ ನಮ್ಮ ಮಾಡಿಕೊಟ್ಟಿದ್ದಕ್ಕೆ ಹೆಸರಿಗೆ ಹಂಗಾಗಿದ್ರೆ ಇದರಿಂದ ನಾವು ಮೈಸೂರು ಪಾಕ್ ಅಂತ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ವಿವಾದವು ರಾಜಕೀಯ ಒತ್ತಡದಿಂದ ಉಂಟಾಗಿದೆಯಾದರೂ ಮೈಸೂರು ಪಾಕ್ನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮೌಲ್ಯವನ್ನ ಕಾಪಾಡಿಕೊಳ್ಳಬೇಕು ಎಂಬುದು ಸ್ಥಳೀಯರ ಒಲವು. ಈ ಸಿಹಿ ತಿಂಡಿಯ ಹೆಸರು ಬದಲಾವಣೆಯಿಂದ ಸಾಂಸ್ಕೃತಿಕ ಪರಂಪರೆಗೆ ಧಕ್ಕೆ ಉಂಟಾಗಬಹುದು ಎಂಬ ಆತಂಕವೂ ವ್ಯಕ್ತವಾಗಿದೆ.